ಅಮೃತಬಳ್ಳಿ ಎಲೆ ಹಾಗೂ ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಈ ರೀತಿ ಬೋಂಡವನ್ನು ಮಾಡಬಹುದು. ಬಹಳ ರುಚಿಕರವಾಗಿರುತ್ತದೆ. ಅಮೃತಬಳ್ಳಿ ಎಲೆಯು ಬಿಪಿಯ ಇನ್ನು ಹತೋಟಿಯಲ್ಲಿ ಇರಿಸಿಕೊಳ್ಳುತ್ತದೆ. ಮೊದಲಿಗೆ ಸಬ್ಬಸಿಗೆ ಸೊಪ್ಪು ಹಾಗೂ ಅಮೃತಬಳ್ಳಿ ಎಲೆಯನ್ನು ಸಣ್ಣಗೆ ಈ ರೀತಿ ಹೆಚ್ಚಿಕೊಳ್ಳಬೇಕಾಗುತ್ತದೆ. ಈ ರೀತಿ ಹೆಚ್ಚಿದ ನಂತರ ಸ್ವಲ್ಪ ಮಟ್ಟಿನ ಹಸಿರುಮೆಣಸಿನ್ಕಾಯಿ ಹಾಗೂ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಇದರ ಜೊತೆ ಮಿಶ್ರಣ ಮಾಡಿಕೊಂಡು ಬೋಂಡವನ್ನು ತಯಾರಿಸಬಹುದು. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸಿಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಜೀರಿಗೆಯನ್ನು, ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳನ್ನು, ಆದ ನಂತರ ಹೆಚ್ಚಿದಂತಹ ಸಬ್ಬಸಿಗೆ ಸೊಪ್ಪು ಮತ್ತು ಅಮೃತಬಳ್ಳಿ ಎಲೆಯನ್ನು, ಮೆಣಸಿನಕಾಯಿಯನ್ನು, ಹೆಚ್ಚಿದಂಥ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ನಾದಬೇಕಾಗುತ್ತದೆ. ಈ ರೀತಿ ನಾದುವುದರಿಂದ ಈರುಳ್ಳಿಯಲ್ಲಿರುವ ನೀರಿನ ಅಂಶ ಬಿಟ್ಟುಕೊಂಡ ನಂತರ ಅಡಿಗೆ ಸೋಡವನ್ನು ಸಹ ಸೇರಿಸಿ ನಂತರ ಸ್ವಲ್ಪ ನೀರನ್ನು ಹಾಕಿ ಹದವಾಗಿ ಬೋಂಡದ ಹಿಟ್ಟಿನ ಹದವಾಗಿ ಮಿಶ್ರಣ ರೆಡಿ ಮಾಡಿಕೊಳ್ಳಬೇಕಾಗುತ್ತದೆ. ಈ ರೀತಿ ಮಾಡಿದ ನಂತರ ಎಣ್ಣೆಯನ್ನು ಕಾಯಲಿಟ್ಟು 2 ನಿಮಿಷಗಳ ನಂತರ ಹಿಂಗನ್ನು ಸಹ ಸೇರಿಸಿ ಈ ಮಿಶ್ರಣವನ್ನು ಕಾದಿರುವ ಎಣ್ಣೆಯಲ್ಲಿ ಬಿಡಬೇಕಾಗುತ್ತದೆ. ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ ನಂತರ ಬಹಳ ರುಚಿಕರವಾದ ಹಾಗೂ ಸೊಗಸಾದಂತಹ ಅಮೃತಬಳ್ಳಿ ಎಲೆಯ ಬೋಂಡ ರೆಡಿಯಾಗುತ್ತದೆ. ಬಹಳ ಆರೋಗ್ಯಕ್ಕೆ ಒಳ್ಳೆಯದು.